ಇವತ್ತು ನಾವು ರಕ್ತದ ಕತೆ ಹೇಳ್ತಿದ್ದೇವೆ. ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ತ ಹರಿತಾ ಇದೆ, ಆದರೆ ಇಡೀ ಜಗತ್ತು ಕುರುಡಾಗಿದೆ. ಮೊನ್ನೆ ದೀಪು ಚಂದ್ರದಾಸ್ ಮತ್ತು ಇವತ್ತು ಅಮೃತ್ ಮಂಡಲ್, ನಾಳೆ ಯಾರು ಬಾಂಗ್ಲಾದಲ್ಲಿ ಹಿಂದೂ ಆಗಿ ಹುಟ್ಟೋದೇ ಹಾಗಿದ್ರೆ ಅಪರಾಧವಾಗಿ ಹೋಯ್ತಾ? ಕೇವಲ ಸುಳ್ಳು ಆರೋಪಗಳನ್ನ ಹೊರಿಸಿ ಬೀದಿ ನಾಯಿಗಳಂತೆ ಅಲ್ಲಿ ಹಿಂದೂಗಳನ್ನ ಹೊಡೆದು ಸಾಯಿಸಲಾಗ್ತಾ ಇದೆ. ಹಾಗಿದ್ರೆ ಎಲ್ಲಿ ಹೋದ್ರು ಈ ಮಾನವ ಹಕ್ಕುಗಳ ಹೋರಾಟಗಾರರು, ಎಲ್ಲಿ ಹೋದ್ರು ಕ್ಯಾಂಡಲ್ ಹಿಡಿದು ತಿರುಗುವ ಬುದ್ಧಿಜೀವಿಗಳು? ಬಾಂಗ್ಲಾದಲ್ಲಿ ಹಿಂದೂಗಳ ಸತ್ರೆ ಅದು ನಿಮಗೆ ಸುದ್ದಿಯೇ ಅಲ್ವಾ? ಹಾಗೆ ಇವತ್ತು ನಾವು ಈ ಕ್ರೌರ್ಯದ ಮುಖವಾಡವನ್ನ ನಿಮ್ಮ ಮುಂದೆ ಕಳಿಸ್ತೀವಿ ನೋಡಿ. 29 ವರ್ಷದ ಅಮೃತ್ ಮಂಡೇಲ್ ಎಂಬ ಯುವಕನನ್ನ ಬಾಂಗ್ಲಾದ ರಾಜ್ಬಾರಿ ಜಿಲ್ಲೆಯಲ್ಲಿ ಒಂದು ಗುಂಪು ಸೇರಿಕೊಂಡು ಹೊಡೆದು ಸಾಯಿಸ್ತಾರೆ. ಕಾರಣವೇನು ಗೊತ್ತಾ? ಹಣ ವಸೂಲಿ ಮಾಡ್ತಿದ್ದ ಅನ್ನೋ ಕಟ್ಟುಕತೆ. ರಾತ್ರಿ 11 ಗಂಟೆಗೆ ನೂರಾರು ಜನ ಅಟ್ಯಾಕ್ ಮಾಡ್ತಾರೆ, ಅಮಾಯಕ ಹಿಂದೂ ಯುವಕನನ್ನ ಕೊಚ್ಚ ಹಾಕ್ತಾರೆ. ಇದು ಕೇವಲ ಒಂದು ಕೊಲೆ ಅಲ್ಲ, ಇದು ವ್ಯವಸ್ಥಿತವಾದ ನರಮೇಧ. ಕೇವಲ ಒಂದು ವಾರದ ಹಿಂದೆ ಡಿಸೆಂಬರ್ 18ರಂದು ದೀಪು ಚಂದ್ರದಾಸ್ ಎಂಬ ಯುವಕನನ್ನ ಇಸ್ಲಾಮಿಗೆ ಅವಮಾನ ಮಾಡಿದ್ದಾನೆ ಅನ್ನೋ ಸುಳ್ಳು ಆರೋಪದ ಮೇಲೆ ನಡು ಬೀದಿಯಲ್ಲಿ ಹೊಡೆದು ಸಾಯಿಸಿ ಹೆಣಕ ಬೆಂಕಿ ಹಚ್ಚಿದ್ರು. ಇದೆಂಥ ವಿಕೃತಿ, ಇದೆಂಥ ಮೃಗೀಯ ವರ್ತನೆ! ಚಟೋಗ್ರಾಮ್ನಲ್ಲಿ ಹಿಂದೂಗಳ ಮನೆಗೆ ಪೆಟ್ರೋಲ್ ಹಾಕಿ 9 ಜನರನ್ನ ಜೀವಂತವಾಗಿ ಸುಡಲು ಪ್ರಯತ್ನಿಸಲಾಗಿದೆ. ಬಾಂಗ್ಲಾ ಪೊಲೀಸರು ಏನ್ ಮಾಡ್ತಿದ್ದಾರೆ? ಅಲ್ಲಿರೋ ಸರ್ಕಾರ ಏನ್ ಮಾಡ್ತಾ ಇದೆ? ಕೇವಲ ನಾಟಕ. ಆರೋಪಿಗಳನ್ನ ಹಿಡಿಯುವುದನ್ನ ಬಿಟ್ಟು ಸತ್ತವರದೇ ತಪ್ಪು ಅಂತ ಬಿಂಬಿಸೋಕೆ ಪ್ರಯತ್ನ ಮಾಡ್ತಾ ಇದೆ. ಬಾಂಗ್ಲಾದ ಸರ್ಕಾರದ ನಾಟಕ ಮತ್ತು ಈ ಜಾಗತಿಕ ಮೌನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಈಗ ನೋಡಿ, ಬಾಂಗ್ಲಾದೇಶದ ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂದ್ರೆ ಲೋಕಕ್ಕೆ ತೋರಿಸೋಕೆ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡ್ತಾರೆ, ಇನ್ನು ಕೆಲವರ ಮೇಲೆ ಬಹುಮಾನವನ್ನ ಘೋಷಣೆ ಮಾಡ್ತಾರೆ. ಆದ್ರೆ ಹಿಂದೂಗಳ ಮೇಲಿನ ದೌರ್ಜನ್ಯ ನಿಜಕ್ಕೂ ನಿಂತಿದೆಯಾ? ಖಂಡಿತ ಇಲ್ಲ. ಇದು ಕೇವಲ ಕಣ್ಣೊರೆಸುವ ತಂತ್ರ ಅಷ್ಟೇ. ಅಲ್ಲಿರುವ ಕಟ್ಟರ್ ಪಂಥಿಗಳಿಗೆ ಸರ್ಕಾರದ ಪರೋಕ್ಷ ಬೆಂಬಲ ಇದೆ ಅನ್ನೋದು ಜಗತ್ ಜಾಹಿರವಾಗಿ. ಅಲ್ಲಿನ ಕಾನೂನು ಈಗ ಕೇವಲ ಒಂದು ಗುಂಪಿನ ಕೈಗೊಂಬೆ ಆಗಿದೆ. ಹಿಂದೂಗಳು ಪ್ರತಿ ನಿಮಿಷವೂ ಅಲ್ಲಿ ಭಯದಲ್ಲೇ ಬದುಕುವಂತಾಗಿದೆ. ನಾನು ಕೇಳ್ತಿರೋದಿಷ್ಟೇ, ಪ್ಯಾಲೆಸ್ತೀನ್ನಲ್ಲಿ ಏನೇ ಆದ್ರೂ ಇಲ್ಲಿ ಕಣ್ಣೀರು ಸುರಿಸುವ ಜನರೇ ಬಾಂಗ್ಲಾದಲ್ಲಿ ನಿಮ್ಮದೇ ಧರ್ಮದ ಸಹೋದರರು ಸಾಯ್ತಿಲ್ವಾ? ಅಲ್ಲಿ ಹರಿತಿರೋದು ಕೆಂಪು ರಕ್ತ ಅಲ್ವಾ? ನಿಮ್ಮ ಈ ದ್ವಂದ್ವ ನೀತಿ ಯಾಕೆ? ಹಾಗಿದ್ರೆ ಹಿಂದೂಗಳ ಪ್ರಾಣಕ್ಕೆ ಬೆಲೆ ಇಲ್ವಾ? ಬಾಂಗ್ಲಾದೇಶದಲ್ಲಿ ಈಗ ಹಿಂದೂಗಳನ್ನ ಗುರಿಯಾಗಿಸ್ಕೊಂಡು ಆಟ ಆಡಲಾಗ್ತಾ ಇದೆ. ಒಂದು ಧರ್ಮ ಬದಲಾಯಿಸಿ ಇನ್ನೊಂದು ದೇಶ ಬಿಡಿ, ಇಲ್ಲಾಂದ್ರೆ ಸಾವು. ಇದು ಅಲ್ಲಿನ ಕಟು ಸತ್ಯವಾಗಿಬಿಟ್ಟಿದೆ. ಭಾರತ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ಈ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು. ಕೇವಲ ಖಂಡನ ಪತ್ರಗಳಿಂದ ಜೀವ ಉಳಿಯಲ್ಲ. ಬಾಂಗ್ಲಾಕ್ಕೆ ತಕ್ಕ ಪಾಠ ಕಲಿಸೋರೆಗೂ ಈ ರಕ್ತಪಾತ ನಿಲ್ಲಲ್ಲ. ನಿಮ್ಮ ಈ ಮೌನ ಆ ಕೊಲೆಗಡಕರಿಗೆ ಕೊಡುತ್ತಿರೋ ಬೆಂಬಲ ಅನ್ನೋದನ್ನ ಮರೆಯಬೇಡಿ. ಅಮೃತ್ ಮಂಡಲ್, ದೀಪ್ ದಾಸ್ ಆತ್ಮಕ್ಕೆ ನ್ಯಾಯ ಸಿಗುವವರೆಗೂ ಕೂಡ ಹಿಂದೂಗಳ ಧ್ವನಿ ಎತ್ತುತ್ತಲೇ ಇರಬೇಕು. ಇದು ಕೇವಲ ಸುದ್ದಿ ಅಲ್ಲ, ಇದು ಹಿಂದೂ ಸಮುದಾಯದ ಅಸ್ತಿತ್ವದ ಪ್ರಶ್ನೆ ಅನ್ನೋದನ್ನು ಕೂಡ ಮರಿಬಾರದು. ಎಸ್, ಈ ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ.